ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ರೀಸೆಂಟಾಗಿ tvs Iqubeನ ಹೊಸ ಮಾಡಲ್ಸ್ಗಳು ಲಾಂಚ್ ಆಗಿದೆ ನಿಮ್ಗೆ ಗೊತ್ತಾಯಿತು. ಅದ್ರ ಜೊತೆಗೆ ರೀಸೆಂಟಾಗಿ ಏತರ್ನ ಒಂದು ಹೊಸ ಮಾಡಲ್ ಬರುತ್ತೆ ಅಂತ ಒಂದು ರೂಮರ್ಸ್ ಕೂಡ ಸ್ಪ್ರೆಡ್ ಆಗಿದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದೆ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈ ಎರಡು ಸ್ಕೂಟರ್ಗೂ ಇರುವಂಥ ಒಂದು ಡಿಫ್ರೆನ್ಸ್ಗಳು ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಈ ಎರಡು ಸ್ಕೂಟರ್ನೇ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಒಂದು ಬಿಲ್ಡ್ ಕ್ವಾಲಿಟಿ ವೈಸು, ಒಂದು ಪ್ರೈಸ್ ರೇಂಜ್ ವೈಸು ಆಲ್ಮೋಸ್ಟ್ ಈ ಎರಡು ಸ್ಕೂಟರ್ಗಳು ಸೇಮ್ ಇದೆ. ಅದಕ್ಕೋಸ್ಕರ ಈ ಎರಡು ಸ್ಕೂಟರ್ನ ನಾನು ಇವತ್ತು ಕಂಪೇರ್ ಮಾಡ್ತಾ ಇದ್ದೀನಿ. ಈ ಎರಡು ಸ್ಕೂಟರ್ಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮಗೆ ನನ್ನ ಕಡೆಯಿಂದ ಒಂದು ಆಫರ್ ಕೊಡ್ತಾ ಇದ್ದೀನಿ. ನೀವಿನ್ನು ಡಾಮಿನೋಸ್ ಪಿಜ್ಜಾನ ಆ್ಯಪ್ ಮುಖಾಂತರ ನೀವೇನಾರ ಬುಕ್ ಮಾಡಿಲ್ಲ, ನೀವು ಆರ್ಡ್ರ್ ಮಾಡಿಲ್ಲ ಅಂದರೆ ನೀವು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರೋಂಥ ಒಂದು ಲಿಂಕ್ ಮುಖಾಂತರ ನೀವು ಡಾಮಿನೋಸ್ ಪಿಜ್ಜಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ಲಿ ಪಿಜ್ಜಾ ಮೇಲೆ 30% ಡಿಸ್ಕೌಂಟ್ ಸಿಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ ಒಂದು ಲಿಂಕ್ ಮುಖಾಂತರ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಪಿಜ್ಜಾ ಆರ್ಡ್ರ್ ಮಾಡ್ತೀರಾ. ಆರ್ಡ್ರ್ ಮಾಡಬೇಕಾದ್ರೆ ನನ್ನ ಒಂದು ಪ್ರೋಮೋ ಕೋಡ್ ಪಿಜ್ಜಾ 825 ಅನ್ನೋ ಪ್ರೋಮೋ ಕೋಡ್ನ ನೀವು ಎಂಟ್ರಿ ಮಾಡಿದ್ರೆ ಕಂಪ್ಲೀಟ್ಲಿ 30% ಡಿಸ್ಕೌಂಟ್ ಸಿಗುತ್ತೆ. ಈ ಒಂದು ಆಫರ್ನ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ, ಒಂದು ಕಂಪ್ಲೀಟ್ಲಿ ನ್ಯೂ ಯೂಸರ್ಸ್ಗೆ. ಹಾಗೆ ನೀವು ಆರ್ಡ್ರ್ ಮಾಡೋವಂಥ ಒಂದು ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ ನೈಟ್ 10 ಗಂಟೆ 10 AM to 10 PM ಒಳಗಡೆ ನೀವು ಆರ್ಡ್ರ್ ಮಾಡಬೇಕು. ಹಾಗೆ ಈ ಒಂದು ಆಫರ್ ವ್ಯಾಲಿಡಿಟಿ ಬಂದು 1 ತಿಂಗಳು ಇರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು 1 ತಿಂಗಳವರೆಗೂ ಈ ಒಂದು ಆಫರ್ ವ್ಯಾಲಿಡಿಟಿ ಇರುತ್ತೆ. ಜೊತೆಗೆ ನೀವು ಆರ್ಡ್ರ್ ಮಾಡೋವಂಥ ಆರ್ಡರ್ ಪ್ರೈಸ್ ಬಂದು ಮಿನಿಮಮ್ 400 ರೂಪೀಸ್ ಇರಬೇಕು. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಬಂದು 200 ರೂಪೀಸ್ವರೆಗೂ ನಿಮಗೆ ಡಿಸ್ಕೌಂಟ್ ಬರುತ್ತೆ. ಸೊ ಈ ಒಂದು ಆಫರ್ನ ಯೂಸ್ ಮಾಡ್ಕೊಳ್ಳಿ. ಇದು ನನ್ನ ಕಡೆಯಿಂದ ನಿಮಗೆ ಕೊಡ್ತಾರಂಥ ಒಂದು ಆಫರು. ಕಂಪ್ಲೀಟ್ಲಿ ಇದು 1 ತಿಂಗಳವರೆಗೂ ನಿಮಗೆ ವ್ಯಾಲಿಡಿಟಿ ಇರುತ್ತೆ. ನೋಡೋಣ ಎಷ್ಟು ಜನ ಯೂಸ್ ಮಾಡ್ಕೋತೀರಾ ಅಂತ. ಈ ಒಂದು ಆಫರ್ನ ಎಷ್ಟು ಜನ ಯೂಸ್ ಮಾಡ್ಕೋತೀರಾ ಅದ್ರ ಮೇಲೆ ಇನ್ನೂ ಹೆಚ್ಚು ಆಫರ್ಗಳನ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಮೊದಲದಾಗಿ ನಾವು ಎಲ್ಲ ಗಾಡಿಗಳನ್ನ ಯಾವುದೇ ಆಗಿರ್ಬೋದು, ಪೆಟ್ರೋಲ್ ಗಾಡಿ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಗಾಡಿ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಅಥವಾ ಯಾವುದೇ ವಸ್ತುನ ನಾವು ತಗೋಬೇಕು ಅಂದರೆ ಮೊದಲು ನಾವು ಯೋಚನೆ ಮಾಡೋದು ಕಾಸ್ಟ್ ಎಷ್ಟು ಅಂತ. ಸೊ ಅದಕ್ಕೋಸ್ಕರ ಪ್ರೈಸ್ ಅಂತ ಬಂದಾಗ ಏತರ ಎಲೆಕ್ಟ್ರಿಕ್ ಸ್ಕೂಟರ್ ಪ್ರೈಸ್ ಬಂದು ಬೆಂಗಳೂರಲ್ಲಿ ಆನ್ ರೋಡ್ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ಲಿ 1,50,000 ಆಗುತ್ತೆ ಆನ್ ರೋಡ್ ಪ್ರೈಸು. ಇನ್ನು ಹೊಸ ವೇರಿಯಂಟ್ ಏನು ಬರುತ್ತೆ ಆ ಒಂದು ವೇರಿಯಂಟ್ಗೆ ರೂಮರ್ಸ್ಗಳ ಪ್ರಕಾರ ಒಂದು 10,000 ಜಾಸ್ತಿ ಇರ್ಬೋದು ಅಂತ ಇದ್ದಾರೆ. ಸೊ 1.6 lakhs ಆಗ್ಬೋದು ಅಂತ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಎಸ್ಟಿಮೇಷನ್ ಮಾಡಿದ್ದೀವಿ. ಇನ್ನು tvs Iqube ಅಂತ ಬಂದಾಗ tvs Iqube 3 ವೇರಿಯಂಟ್ ಲಾಂಚ್ ಆಗ್ತಿದೆ. ಸೊ ಸ್ಟಾರ್ಟಿಂಗ್ ಮಾಡಲ್ ಏನಿದೆ ಬೇಸಿಕ್ ಮಾಡಲ್, ಆ ಒಂದು ಮಾಡಲ್ ಬಂದು ಆನ್ ರೋಡ್ ಪ್ರೈಸ್ ಬಂದು 1,10,000 ಇದೆ. ಇನ್ನು ಟಾಪ್ ಮಾಡಲ್ ಪ್ರೈಸ್ ಯಾವುದೇ ಥರ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕಂಪ್ನಿ ಕಡೆಯಿಂದ, ಆದರೆ ರೂಮರ್ಸ್ಗಳ ಪ್ರಕಾರ ಒಂದು 1,50,000 ಇರ್ಬೋದು ಅಂತ ಒಂದು ಎಸ್ಟಿಮೇಷನ್ ಇದೆ. ಈ ಎರಡು ನೋಡಿದಾಗ ನಮಗೆ ಪ್ರೈಸ್ ರೇಂಜು tvs Iqubeನ ಒಂದು ಬೇಸಿಕ್ ಮಾಡಲ್ ಏನಿದೆ ಅದು ಬಂದು ಕಮ್ಮಿ ಪ್ರೈಸಿಂದ ನಮ್ಗೆ ಸ್ಟಾರ್ಟ್ ಆಗೋದ್ರಿಂದ ಸೊ ನಮಗೆ ಮೋರ್ ಆಫೋರ್ಡಬಲ್ ಬಂದು tvs Iqube ಆಗುತ್ತೆ. ಇದಾದಮೇಲೆ ಮೋಟರ್, ಗಾಡಿಲಿರುವಂಥ ಒಂದು ಮೋಟರ್ಗಳು ಯಾವ ಥರ ಇದೆ ಅಂತ ನೋಡಿದಾಗ, ಮೊದಲದಾಗಿ ಏತರಲ್ಲಿ ಯೂಸ್ ಮಾಡಿರೋಂಥ ಒಂದು ಮೋಟರ್ ಪವರ್ ಎಷ್ಟಿದೆ ಅಂತ ನೋಡಿದಾಗ 5.4 kW ಪವರ್ ಇರುವಂಥ ಒಂದು ಮೋಟರ್ ಇದಾಗಿದೆ. ಜೊತೆಗೆ ಈ ಒಂದು ಮೋಟರ್ ಬಂದು ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟರು. ಇನ್ನು tvs Iqube ನೋಡಿದಾಗ tvs Iqube 4.4 kW ಪೀಕ್ ಪವರ್ ಇರುವಂಥ ಒಂದು ಮೋಟರ್ನ ಯೂಸ್ ಮಾಡಿದ್ದಾರೆ. ಈ ಒಂದು ಮೋಟರ್ ಬಂದು BLDC ಮೋಟರ್ ಆಗಿದೆ. ಸೊ ಈ ಎರಡು ಮೋಟರ್ನ ಕಂಪೇರ್ ಮಾಡಿದಾಗ ಏತರಲ್ಲಿ ಬಂದು ಒಂದು ಪವರ್ಫುಲ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಪೀಕ್ ಪವರು ಜಾಸ್ತಿ ಇದೆ. ಜೊತೆಗೆ ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟರ್ ಯೂಸ್ ಮಾಡಿರೋದ್ರಿಂದ ಪರ್ಫಾರ್ಮೆನ್ಸ್ ವೈಸು ಏತರಲ್ಲಿ ಮೋಟರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಮೋಟರ್ ವೈಸು ಏತರಲ್ಲಿ ತುಂಬ ಒಂದು ಚೆನ್ನಾಗಿರುವಂಥ ಒಂದು ಮೋಟರ್ ಸಿಗುತ್ತೆ. ಇನ್ನು ಇದಾದಮೇಲೆ ಬ್ಯಾಟ್ರಿ ಅಂತ ಬಂದಾಗ ನಮಗೆ ಇವಾಗೇನು ಕರೆಂಟ್ ಮಾಡಲ್ ಇದೆ ಆ ಒಂದು ಕರೆಂಟ್ ಮಾಡಲಲ್ಲಿ ಏತರಲ್ಲಿ 2.9 kW ಕೆಪಾಸಿಟಿ ಇರುವಂಥ ಒಂದು ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಇನ್ನು ಅಪ್ಕಮಿಂಗ್ 3rd ಜನರೇಷನ್ ಏನು ಬರ್ತಿದೆ ಏತರದ್ದು ಆ ಒಂದು ಮಾಡಲಲ್ಲಿ 3.7 kW ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಅಂತ ಒಂದು ರೂಮರ್ಸ್ಗಳಿದೆ. ಇನ್ನು tvs Iqube ಅಂತ ನೋಡಿದ್ರೆ tvs Iqube ಏನು ಸ್ಟಾರ್ಟಿಂಗ್ ಮಾಡಿದೆ ಆ ಒಂದು ಮಾಡಲಲ್ಲೇ 3.04 kWh ಕೆಪಾಸಿಟಿ ಇರುವಂಥ ಒಂದು ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ಏನು ಟಾಪ್ ಮಾಡಲ್ ಇದೆ ಆ ಒಂದು ಟಾಪ್ ಮಾಡಲಲ್ಲಿ ಸದ್ಯಕ್ಕೆ ಕಂಪ್ನಿಯವರು ಕ್ಲಿಯರಾಗಿ ಯಾವುದೇ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಬಟ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ರೂಮರ್ಸ್ಗಳ ಪ್ರಕಾರ ಹತ್ತಿರ 3.9 to 4 kW ಕೆಪಾಸಿಟಿ ಇರೋಂಥ ಒಂದು ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡ್ತಾರೆ ಅಂತ ಒಂದು ರೂಮರ್ಸ್. ಬಟ್ ಸ್ಟಾರ್ಟಿಂಗ್ ಮಾಡಲೇ tvs Iqube ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿನ ಕೊಟ್ಟಿರೋದ್ರಿಂದ ಸೊ ಬ್ಯಾಟ್ರಿ ಅಂತ ಬಂದಾಗ ನಮಗೆ ಕ್ಲಿಯರ್ ಆಗಿ tvs Iqube ಒಂದು ಒಳ್ಳೆ ಬ್ಯಾಟ್ರಿ ಸಿಗುತ್ತೆ. ಸೊ ಬ್ಯಾಟ್ರಿ ಚಾರ್ಜಿಂಗ್ ಎಲ್ಲ ಯಾವ ಥರ ಇದೆ, ಗಾಡಿನ ಒಂದು ಚಾರ್ಜ್ ಮಾಡೋಕ್ಕೆ ನಮಗೆ ಯಾವ ಥರ ಆಪ್ಷನ್ ಇದೆ ಅಂತ ನೋಡಿದಾಗ ಏತರ ಅಂತ ಬಂದಾಗ ಏತರಲ್ಲಿ ನಮಗೆ ಫಾಸ್ಟ್ ಚಾರ್ಜಿಂಗ್ ಮತ್ತು ನಾರ್ಮಲ್ ಚಾರ್ಜಿಂಗ್ ಎರಡೂ ಸಿಗುತ್ತೆ. ಸೊ ಎರಡರಲ್ಲೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ನೀವೇನಾರ ನಾರ್ಮಲ್ ಚಾರ್ಜ್ ಏನಾರ ಮಾಡ್ತೀರಾ ಅಂದರೆ ನಾರ್ಮಲ್ ಚಾರ್ಜ್ ಮಾಡೋಕ್ಕೆ ಅರೌಂಡ್ 4 to 5 hours ಟೈಮ್ ತಗೊಳುತ್ತೆ. ಇನ್ನು tvs Iqube ಅಂತ ನೋಡಿದಾಗ ಸ್ಟಾರ್ಟಿಂಗ್ ಮಾಡಲ್ ನಿಮ್ಗೆ ಯಾವುದೇ ಥರ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಸಿಗಲ್ಲ, ಜಸ್ಟ್ ನಾರ್ಮಲ್ ಚಾರ್ಜ್ ಸಿಗುತ್ತೆ. ಸೊ ನಾರ್ಮಲ್ ಚಾರ್ಜ್ ಅರೌಂಡ್ ಅದು ಅಷ್ಟೇ 4 to 5 hours ಟೈಮ್ ತಗೊಳುತ್ತೆ. ಇನ್ನು ಅದನ್ನು ಬಿಟ್ಟರೆ ಟಾಪ್ ಮಾಡಲ್ ಅಂತ ಹೋದಾಗ ನಿಮಗೆ ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಸಿಗುತ್ತೆ. ಸೊ ಚಾರ್ಜಿಂಗ್ ವೈಸು ಎರಡು ಸಿಮಿಲರ್ ಆಗಿ ಇದೆ, ಯಾವುದೇ ಥರ ಏನು ಡಿಫ್ರೆನ್ಸ್ ಸಿಗಲ್ಲ ನಮ್ಗೆ, ಮೇಜರಾಗಿ ಯಾವುದೇ ಥರ ಡಿಫ್ರೆನ್ಸ್ ಕಾಣಿಸಲ್ಲ. ಇನ್ನು ಇದಾದಮೇಲೆ ಗಾಡಿಯ ಒಂದು ಪರ್ಫಾರ್ಮೆನ್ಸ್. ಸೊ ನಾವು ಮೋಟರ್ ಯಾವ ಥರ ಇದೆ ಅಂತ ನೋಡಿದ ಮತ್ತು ಬ್ಯಾಟ್ರಿ ಯಾವ ಥರ ಇದೆ ಅಂತ ನೋಡಿದ ಪರ್ಫಾರ್ಮೆನ್ಸ್ ಯಾವ ಥರ ಇದೆ. ಮೊದಲಿಗೆ
ಏತರಲ್ಲಿ ಎಷ್ಟಿದೆ ರೇಂಜು, ಒಂದು ಸಲ ಚಾರ್ಜ್ ಮಾಡಿದ್ರೆ ನಾವು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ನೋಡಿದಾಗ ಕರೆಂಟ್ ಮಾಡಲ್ ಏನಿದೆ ಏತರದ್ದು ಸೆಕೆಂಡ್ ಜನ್ರೇಷನ್, ಆ ಒಂದು ಮಾಡಲ್ ನಮಗೆ ಎಕೋ ಮಾಡಲ್ ನಾವು 85 ಕಿಲೋಮೀಟ್ರ್ ಹೋಗ್ಬೋದು. ಸೊ ಒಂದು ಸಲ ಚಾರ್ಜ್ ಮಾಡಿ ನಾವು 85 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೋದು. ಇನ್ನು ರೈಡ್ ಮಾಡಲ್ ಏನಾರು ಹೋಗ್ತೀವಿ ಅಂದರೆ ಅಪ್ರಾಕ್ಸಿಮೇಟ್ಲಿ 70 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಬೋದು. ಇದು ಬಂದು ರಿಯಲ್ ರೇಂಜ್. IDC ಬಂದು ಅರೌಂಡ್ 110 ಕಿಲೋಮೀಟರ್ ಕ್ಲೈಮ್ ಮಾಡಿದ್ದಾರೆ. ಬಟ್ ನಮಗೆ ರಿಯಲ್ ರೇಂಜ್ ಅಂತ ಬಂದಾಗ ಎಕೋ ಮಾಡಲ್ಲಿ 85 ಕಿಲೋಮೀಟರ್ ಹೋಗ್ಬೋದು. ಇನ್ನು ಅಪ್ಕಮಿಂಗ್ ಮಾಡಲ್ ಏನಿದೆ ಆ ಒಂದು ಅಪ್ಕಮಿಂಗ್ ಮಾಡಲಲ್ಲಿ ಕ್ಲೈಮ್ ಮಾಡಿರೋಂಥ ಒಂದು IDC ರೇಂಜ್ ಬಂದು 140 ಕಿಲೋಮೀಟರ್ ಇದೆ. ಇನ್ನು ರಿಯಲ್ ವರ್ಲ್ಡ್ ಅಂತ ಬಂದಾಗ ಅದು 110 ಕಿಲೋಮೀಟರ್ ಆಗುತ್ತೆ. ಎಕಾನಮಿ ಮಾಡಲ್ಲಿ ನಾವೇನಾದ್ರು ಟ್ರಾವೆಲ್ ಮಾಡ್ತೀವಿ ಅಂದರೆ ಈ ಥರಲ್ಲಿ ಥರ್ಡ್ ಜನ್ರೇಷನಲ್ಲಿ. ಇನ್ನು ಈ ಕಡೆ TVS iQube ಅಂತ ನೋಡಿದಾಗ TVS iQube ಕಂಪ್ನಿನೇ ರಿಯಲ್ ರೇಂಜ್ನೇ ಕ್ಲೈಮ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಮಾಡಲಲ್ಲೇ ನಾವು ಈ ಒಂದು ಗಾಡೀಲಿ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ಸಿಂಗಲ್ ಚಾರ್ಜಲ್ಲಿ. ಸೊ ಒಂದು ಸಲ ಚಾರ್ಜ್ ಮಾಡಿ ನಾವು 100 ಕಿಲೋಮೀಟ್ರ್ ಎಕಾನಮಿ ಮಾಡಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಕಂಪ್ನಿ ಕ್ಲೈಮ್ ಮಾಡಿದ್ದಾರೆ. ಸೊ ಇದು ಬಂದು ರಿಯಲ್ ರೇಂಜು. ಇನ್ನು ಟಾಪ್ ವೇರಿಯಂಟ್ ಅಂತ ನೋಡಿದಾಗ ಟಾಪ್ ವೇರಿಯಂಟಲ್ಲಿ 140 ಕಿಲೋಮೀಟರ್ ಈಸಿಯಾಗಿ ನಾವು ಟ್ರಾವೆಲ್ ಮಾಡ್ಬೋದು ಅಂತ ಕಂಪ್ನಿ ಕ್ಲೈಮ್ ಮಾಡಿದ್ದಾರೆ. ಸೊ ಈ ಎರಡು ಕಂಪೇರ್ ಮಾಡಿದಾಗ TVS iQube ಜಾಸ್ತಿ ಬ್ಯಾಟ್ರಿ ರೇಂಜು ಮತ್ತು ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಕ್ಲಿಯರಾಗಿ TVS iQube ಬಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸು, ಗಾಡಿಯ ಒಂದು ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಮೋಟರ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೋಡಿದಾಗ ಮೋಟರ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟರು ಮತ್ತು ಜಾಸ್ತಿ ಕೆಪಾಸಿಟಿ 5.4 ಕಿಲೋವ್ಯಾಟ್ ಪೀಕ್ ಪವರ್ ಇರೋಂಥ ಒಂದು ಮೋಟರ್ ಇರೋದ್ರಿಂದ ನಿಮಗೆ 0 to 40 ರೈಸ್ ಆಗೋಕ್ಕೆ ಜಸ್ಟ್ 3.3 ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಇನ್ನು ಈ ಕಡೆ TVS iQube ಅಂತ ಬಂದಾಗ TVS iQube ಕಮ್ಮಿ ಕೆಪಾಸಿಟಿ ಮತ್ತು BLDC ಮೋಟರ್ ಇರೋದ್ರಿಂದ 4.4 ಸೆಕೆಂಡ್ ತಗೊಳುತ್ತೆ. ಸೊ ಇವೆರಡು ನೋಡಿದಾಗ ನಮಗೆ ನಂಬರ್ ವೈಸು ಏತರ್ ಬಂದು ಒಂದು ಒಳ್ಳೆ ಪಿಕಪ್ ಇದೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನಿಮಗೆ ಇವೆಲ್ಲ ಒಂದು ಸೆಕೆಂಡ್ಸ್ ಇರೋದ್ರಿಂದ ಸೆಕೆಂಡ್ಸಲ್ಲಿ ವೇರಿಯೇಷನ್ ಇರೋದ್ರಿಂದ ಯಾವುದು ಮ್ಯಾಟರ್ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಟ್ ನಿಮಗೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಒಂದು ಸ್ಪೋರ್ಟಿ ಲುಕ್ಕು, ಸ್ಪೋರ್ಟಿ ಫೀಲ್ ಕೊಡೋದು ನಿಮಗೆ ಏತರ್. ಯಾಕಂದರೆ ಮೋಟರ್ ಬಂದು ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟರ್ ಆಗಿರುತ್ತದೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ನಾವು ಏತರ್ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ನೋಡ್ಬೋದು. ಇನ್ನು ಬ್ರೇಕಿಂಗ್, ಈ ಒಂದು ಗಾಡಿಯ ಒಂದು ಬ್ರೇಕಿಂಗ್ ಎಲ್ಲ ಯಾವ ಥರ ಇದೆ ಅಂತ ನೋಡಿದಾಗ ಬ್ರೇಕಿಂಗು ಎರಡು ಗಾಡಿದು ಒಂದು ಒಳ್ಳೆ ಬ್ರೇಕಿಂಗ್ ಸಿಗುತ್ತೆ. ಎರಡು ಗಾಡಿಲು ಡಿಸ್ಕ್ ಬ್ರೇಕು, ಡ್ಯೂಯಲ್ ಡಿಸ್ಕ್ ಬ್ರೇಕ್ ಸಿಗೋದ್ರಿಂದ ಒಂದು ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್ ನಾವು ಎರಡರಲ್ಲೂ ನೋಡ್ಬೋದು. ಇನ್ನು ಗಾಡಿಯ ಒಂದು ಡಿಸೈನು ಮತ್ತು ಲುಕ್ ಎಲ್ಲ ಯಾವ ಥರ ಇದೆ ಅಂತ ನೋಡಿದಾಗ ಏತರ್ ಅಂತ ಬಂದಾಗ ಏತರ್ ಬಂದು ಒಂದು ಶಾರ್ಪ್ ಫಿನಿಶು, ಒಂದು ಬೋಲ್ಡ್ ಲುಕ್ಕು, ಒಂದು ಡಿಸೈನ್ ವೈಸು ನಿಮಗೆ ಒಂದು ಮಾಡ್ರನ್ ಟಚ್ ಇರೋವಂಥ ಒಂದು ಗಾಡಿ ಥರ ಕಾಣಿಸ್ತದೆ, ಒಂದು ಸ್ಪೋರ್ಟಿ ಲುಕ್ ಇರೋವಂಥ ಒಂದು ಗಾಡಿ. ಬಟ್ ನಿಮಗೆ TVS iQube ಅಂತ ಬಂದಾಗ ಕ್ಲಾಸಿ ಲುಕ್ಕು ಜೊತೆಗೆ ಕ್ಲೀನ್ ಪ್ಲೇನ್ ಫಿನಿಶು, ಹಾಗೆ ಏನು ಲುಕ್ ಇದೆ ಆ ಒಂದು ಲುಕ್ ಬಂದು ಏನು ಪೆಟ್ರೋಲ್ ಸ್ಕೂಟರ್ ನೋಡ್ತೀರಾ ಆ ಒಂದು ಟೈಪೇ ಅನಿಸ್ಬಿಡುತ್ತೆ. ಒಂಥರ ಏನು ಜುಪಿಟರ್ ಇದೆ TVS ಜುಪಿಟರ್ ಏನು ನೋಡ್ತೀರಾ ಆ ಒಂದು ಥರ TVS ಜುಪಿಟರ್ ಥರ ನಿಮಗೆ ಫೀಲ್ ಕೊಡುತ್ತೆ. ಯಾವುದೇ ಥರ ಲುಕ್ ವೈಸು ನ್ಯೂ ಅನ್ಸಲ್ಲ. ಬಟ್ ನಿಮಗೆ ಈ ಒಂದು ಡಿಸೈನಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಕಂಫರ್ಟ್. ಸೊ ಏತರ್ ಬಂದು ನಿಮಗೆ ಸ್ಪೋರ್ಟಿ ಲುಕ್ ಇರೋದ್ರಿಂದ ಓಡಿಸ್ಬೇಕಾದ್ರೆ ನಿಮಗೆ ಫುಲ್ಲು ಅಗ್ರೆಸಿವ್ ಮೂಡ್ ಇರುತ್ತೆ. ಬಟ್ ನಿಮಗೆ TVS iQube ಅಂತ ಬಂದಾಗ ಕಾಮಾಗಿ ಕಂಫರ್ಟಬಲ್ ಆಗಿ ನೀವು ಗಾಡಿನ ಓಡಿಸ್ಬೋದು. ಯಾಕೆಂದರೆ ಒಂದು ಕಂಪ್ಯಾರಿಟಿವ್ಲಿ TVS iQube ಸ್ವಲ್ಪ ಜಾಸ್ತಿ ವೈಡು, ಜಾಸ್ತಿ ಕುಷನಿಂಗ್ ಇರೋದ್ರಿಂದ ನಿಮಗೆ ಕಂಫರ್ಟಬಲ್ ಮತ್ತು ಕಾಮಾಗಿ ಗಾಡಿ ಓಡಿಸೋಕ್ಕೆ ಫೀಲ್ ಕೊಡುತ್ತೆ. ಬಟ್ ಏತರ್ ಅಂತ ಬಂದಾಗ ಏತರ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಸ್ಪೋರ್ಟ್ಸ್ ಲುಕ್ಕು, ಮೋಟರ್ ಬಂದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಒಂದು ಮೋಟರ್ ಆಗಿರೋದ್ರಿಂದ ನಮಗೆ ಜಾಸ್ತಿ ಗಾಡಿನ ಅಗ್ರೆಸಿವ್ ಆಗಿ ಓಡಿಸ್ಬೇಕು ಅಂತ ನಮಗೆ ಫೀಲ್ ಬರುತ್ತೆ. ಸೊ ಇದು ಬಂದು ಡಿಸೈನು. ಯಾರು ಸ್ಪೋರ್ಟ್ಸ್ ಲುಕ್ ಯೂಸ್ ಮಾಡ್ತಾರೆ ಮತ್ತು ಅಗ್ರೆಸಿವ್ ಆಗಿ ಗಾಡಿನ ಓಡಿಸೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಏತರ್ ಬಂದು ತುಂಬ ಇಷ್ಟ ಆಗುತ್ತೆ. ಅದನ್ನು ಬಿಟ್ಟು ಗಾಡಿ ನಮಗೆ ಕಾಮಾಗಿ ಓಡಿಸ್ಬೇಕು, ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ನಾನು ಗಾಡಿ ಓಡಿಸ್ಬೇಕು, ಒಂದು ಒಳ್ಳೆ ಕುಷನಿಂಗ್ ಇರಬೇಕು ಅನ್ನೋರಿಗೆ TVS iQube ತುಂಬ ಇಷ್ಟ ಆಗುತ್ತೆ. ಇದು ಬಂದು ಡಿಸೈನು ಮತ್ತು ರೈಡಿಂಗ್ ಎಕ್ಸ್ಪೀರಿಯೆನ್ಸು. ಇದನ್ನು ಬಿಟ್ಟು ಫೀಚರ್ಸ್ ಎಲ್ಲ ಯಾವ ಥರ ಅಂತ ನೋಡಿದಾಗ ಫೀಚರ್ ವೈಸು ನಿಮಗೆ ಏತರಲ್ಲೂ ಸ್ಮಾರ್ಟ್ ಫೀಚರ್ಸ್ ಸಿಗುತ್ತೆ, TVS iQube ಸ್ಮಾರ್ಟ್ ಫೀಚರ್ ಸಿಗುತ್ತೆ. ಬಟ್ ನಿಮಗೆ TVS iQube ಏನಪ್ಪ ಪ್ರಾಬ್ಲಮ್ ಅಂದರೆ ಸ್ಟಾರ್ಟಿಂಗ್ ವೇರಿಯಂಟ್ ಏನಿದೆ ಆ ಒಂದು ಸ್ಟಾರ್ಟಿಂಗ್ ವೇರಿಯಂಟಲ್ಲಿ ನಿಮಗೆ ಯಾವುದೇ ಥರ ಸ್ಮಾರ್ಟ್ ಫೀಚರ್ ಸಿಗಲ್ಲ. ಜಸ್ಟ್ ಏನು ಬೇಸಿಕ್ ಫೀಚರ್ ಇರುತ್ತೆ ಆ ಒಂದು ಬೇಸಿಕ್ ಫೀಚರ್ ಮಾತ್ರ ನೀವು ನೋಡ್ಬೋದು. ಬಟ್ ನೀವು ಟಾಪ್ ವೇರಿಯಂಟ್ ಅಂತ ನೋಡ್ತೀವಲ್ಲ ಆ ಒಂದು ಟಾಪ್ ವೇರಿಯಂಟಲ್ಲಿ ನಿಮಗೆ ಒಂದು 5 ಇಂಚಿನ ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ, ಜೊತೆಗೆ ಒಂದಷ್ಟು ಸ್ಮಾರ್ಟ್ ಫೀಚರ್ಸ್ನ ನಾವು ನೋಡ್ಬೋದು. ಬಟ್ ಕಂಪೇರಿಟಿವ್ಲಿ ಏತರ್ಗಿಂತ ಸ್ವಲ್ಪ ಕಮ್ಮಿ ಫೀಚರ್ಸು ನಮಗೆ TVS iQube ಸಿಗುತ್ತೆ. ಫೀಚರ್ಸ್ ಅಂತ ನೋಡಿದಾಗ ಓವರಾಲ್ ಫೀಚರ್ಸ್ ಅಂತ ನೋಡಿದಾಗ ಏತರಲ್ಲಿ ನಮಗೆ ಒಂದು ಒಳ್ಳೆ ಫೀಚರ್ಸ್ಗಳು ಸಿಗುತ್ತೆ. ಸೊ ಫೀಚರ್ಸ್ನ ಇಷ್ಟಪಡೋರಿಗೆ ಏತರ್ ತುಂಬ ಇಷ್ಟ ಆಗುತ್ತೆ. ಇನ್ನು ಗಾಡಿಗಳ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ನೋಡಿದಾಗ ಎರಡರಲ್ಲೂ ನಮಗೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ಏನು ಎರಡು ಗಾಡಿಯ ಒಂದು ಮೋಟರ್ ಮತ್ತು ಬ್ಯಾಟ್ರಿ ಇದೆ ಅವೆರಡೂ ಬಂದು ಕಂಪ್ಲೀಟ್ಲಿ ವಾಟರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಬ್ಯಾಟ್ರಿನ ಮತ್ತು ವಾಟರ್ ಪ್ರೂಫ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಅಥವಾ ಎಂತ ನಾವು ಮಳೆಲೆಲ್ಲ ಟ್ರಾವೆಲ್ ಮಾಡಿದ್ರು ಯಾವುದೇ ಥರ ತೊಂದರೆ ಆಗಲ್ಲ ಅಂತ ಕಂಪ್ನಿ ಕ್ಲೈಮ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆಯ ವಿಷಯ. ಎರಡು ಗಾಡಿ ಬಂದು ಬಿಲ್ಡ್ ಕ್ವಾಲಿಟಿಲಿ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡೋದಾದರೆ ಯಾರು ಸ್ಪೋರ್ಟ್ಸ್ ಲುಕ್ಕು ಜೊತೆಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಒಂದು ಸ್ಕೂಟರ್ನ ನೋಡ್ತಿರ್ತೀರ ಅಂಥವ್ರಿಗೆ ಏತರ್ ಬಂದು ತುಂಬ ಇಷ್ಟ ಆಗುತ್ತೆ. ಅದೇ ನಿಮಗೆ ಕಂಫರ್ಟಬಲ್ ಆಗಿ ಕಾಮಾಗಿ ಗಾಡಿನ ಓಡಿಸ್ಬೇಕು, ಜೊತೆಗೆ ಪ್ರೈಸ್ ರೇಂಜ್ ಎಲ್ಲ ಸ್ವಲ್ಪ ಕಮ್ಮಿಲಿ ಇರಬೇಕು, ಅಫೋರ್ಡಬಲ್ ಆಗಿ ನಮಗೆ ಗಾಡಿ ಸಿಗಬೇಕು ಅನ್ನೋರಿಗೆ TVS iQube ಬಂದು ತುಂಬ ಇಷ್ಟ ಆಗುತ್ತೆ. ಇದು ಸ್ನೇಹಿತರೆ TVS iQube ಮತ್ತು ಏತರ್ಗೂ ಇರೋಂಥ ಒಂದು ಡಿಫ್ರೆನ್ಸು.
ಹೋಪ್ ಈ ಒಂದು ಕಂಪ್ಯಾರಿಸನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರು ಪಾಯಿಂಟ್ ಮಿಸ್ ಮಾಡಿದ್ದೀನಿ ಅಂದರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಜೊತೆಗೆ ನಿಮಗೆ ಯಾವ ಗಾಡಿ ಇಷ್ಟ, ಯಾವ ಗಾಡಿಗೆ ನೀವು ಈಗರಾಗಿ ಕಾಯ್ತಿದ್ದಾರೆ, ಯಾಕಂದರೆ ಸದ್ಯಕ್ಕೆ ಏತರ್ ಕರೆಂಟ್ ಮಾಡಲ್ ಏನಿದೆ ಅದು ಮಾತ್ರ ಸ್ಟಾಕಲ್ಲಿರೋದು. ಅಪ್ಕಮಿಂಗ್ ಮಾಡಲ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಲಾಂಚ್ ಆಗ್ಬೋದು. ಇನ್ನು ಈ ಕಡೆ tvs Iqube ಅಂತ ಬಂದಾಗ tvs Iqube ಏನು ಬೇಸಿಕ್ ಮಾಡಲ್ ಇದೆ ಮತ್ತು tvs Iqube S ಅಂತ ಇದೆ, ಆ ಒಂದು ಗಾಡಿ ಮಾತ್ರ ಇವಾಗ ಸದ್ಯಕ್ಕೆ ಸೇಲ್ ಮಾಡ್ತಾ ಇರೋದು. ಇನ್ನು tvs Iqube ಒಂದು ಟಾಪ್ ಮಾಡಲ್ ಏನಿದೆ ಆ ಒಂದು ಮಾಡಲ್ನ ನಾವು ಜಸ್ಟ್ ರಿಸರ್ವ್ ಮಾಡ್ಬೋದು, ಬುಕ್ಕಿಂಗ್ ಮಾಡಿ ರಿಸರ್ವ್ ಮಾಡ್ಬೋದು. ಬಟ್ ಆ ಒಂದು ಗಾಡಿಯ ಒಂದು ಡೆಲಿವರಿ ಎಲ್ಲ ಸ್ವಲ್ಪ ಲೇಟಾಗಿ ಆಗುತ್ತೆ. ಸೊ ಅದರಿಂದ ನೀವು ಯಾವ ಗಾಡಿಗೆ ಕಾಯ್ತಾ ಇದ್ದೀರಾ, tvs Iqube ಅಥವಾ ಏತರ್ನ ಒಂದು 3rd ಜನರೇಷನ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇದು tvs Iqube ಮತ್ತು ಏತರ್ಗೂ ಇರೋಂಥ ಒಂದು ಬೇಸಿಕ್ ಡಿಫ್ರೆನ್ಸು. ಇದು ನನ್ನ ಒಂದು ಕಂಪ್ಯಾರಿಸನ್ ವಿಡಿಯೋ. ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋವಾಗಿ ನಿಮಗೆ ಅನ್ನಿಸ್ತು, ನಿಮಗೆ ಯಾವ ಗಾಡಿ ಇಷ್ಟ ಆಯಿತು ಅಂತ ನಿಮ್ಮ ಒಂದು ಒಪಿನಿಯನ್ನ ಹೇಳೋದನ್ನ ಮರಿಬೇಡಿ ಸ್ನೇಹಿತರೆ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟಲ್ಲಿ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.